ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ನೇಪಾಳದಲ್ಲಿ ರಣಭೀಕರ ಜಲಪ್ರಳಯದ ಆರ್ಭಟ ಜೋರಾಗಿದೆ. ಭಾರತದ 105 ಪ್ರವಾಸಿಗರು ನೇಪಾಳದಲ್ಲಿ ನಾಪತ್ತೆಯಾಗಿರೋದು. ಒಟ್ಟು 105 ಜನ. 2 ಟ್ರಾವೆಲ್ ಏಜೆನ್ಸಿಗಳ ಮೂಲಕವಾಗಿ ಬಂದಿದ್ದು 105 ಜನ. ಇಲ್ಲಿ ಟ್ರಾವೆಲ್ ಏಜೆನ್ಸಿಗಳಿರ್ತಾವಲ್ವ, ಈಗ ಏಜೆನ್ಸಿಗಳ ಮೂಲಕವಾಗಿ ಬುಕ್ ಮಾಡ್ಕೊಳ್ತಾರೆ. ನೇಪಾಳದಲ್ಲಿ ನಾವು ಹೋಗಬೇಕು ಅಂತ ಇದ್ದೀವಿ ಅಂತ ಬಂದಾಗ, ಎಲ್ಲೆಲ್ಲಿ ಹೋಗ್ತಾ ಇದ್ದೀವಿ, ನಮ್ಮ ಯಾವ ಸ್ಥಳಗಳು ನೀವು ಕರ್ಕೊಂಡು ಹೋಗ್ತೀರಿ ಅಂತೆಲ್ಲ ಬಂದಾಗ ಆ ಏಜೆನ್ಸಿಯವರು ನೋಡಿ ಇಂಥ ದಿನ ಇಷ್ಟು ರಾತ್ರಿ ಇಷ್ಟು ಹಗಲು ಕಾಲದ ಒಂದು ಪ್ರವಾಸ ಇರುತ್ತೆ, ಇಂತಿಂಥ ಪ್ರವಾಸಗಳು, ಕಣ್ಮನ ಸೆಳೆಯುವಂಥ ಪ್ರದೇಶಗಳು ಅಥವಾ ಧಾರ್ಮಿಕ ಶ್ರದ್ಧಾ ಕೇಂದ್ರಗಳು ಇವೆಲ್ಲವೂ ಇವೆ ಅಂತೇಳಿ ಅವರೆಲ್ಲ ಇದು ಮಾಡ್ಕೊಂಡು ಹೋಗಿರ್ತಾರೆ. ಅವರು ಪಾಪ ಹೋದವರು ನೋಡಿ 105 ಪ್ರವಾಸಿಗರಲ್ಲಿ ಯಾರೊಬ್ಬರೂ ಇದುವರೆಗೂ ಗೊತ್ತಾಗ್ತಾ ಇಲ್ಲ. ನೋಡಿ ಎಷ್ಟೊಂದು ಖುಷಿಯಿಂದ ಸಂತೋಷದಿಂದ ಎಲ್ಲರೂ ಕೂಡ ಒಂದು ಪ್ರವಾಸಕ್ಕೆ ಹೋಗಿರ್ತಾರೆ. ಖುಷಿ, ನೇಪಾಳಕ್ಕೆ ಹೋಗ್ತಾ ಇದ್ದೀವಿ, ಒಂದು ವಾರ ಬರಲ್ಲ, 6 ದಿನ ಬರಲ್ಲ, 7 ದಿನ 8 ದಿನ ಬರಲ್ಲ, ನಾವು ಮನೆಗೆಲ್ಲ ಹೇಳ್ಬಿಟ್ಟು ಹೋಗಿರ್ತಾರೆ. ಕೆಲವರು ಕುಟುಂಬ ಸಮೇತವಾಗಿಯೂ ಹೋಗಿರ್ತಾರೆ. ಅವರಲ್ಲಿ ಯಾರೂ ಇದೀಗ ಸುಳಿವಿಲ್ಲ ಅಂತ ಹೇಳಿಬಿಟ್ರೆ ಅವ್ರ ಮನೆಯವರ ಕಥೆಗಳೇನೂ ಗೊತ್ತಿಲ್ಲ ನಮಗೆ. ಟೋಟಲ್ಲಾಗಿ ನಾವು ಭಾರತೀಯರನ್ನೂ ಸೇರಿಸಿಕೊಂಡು, ನೇಪಾಳದವರು ಅಲ್ಲದೆ ಭಾರತೀಯರನ್ನೂ ಸೇರಿಸ್ಕೊಂಡು ವಿದೇಶಿಯರನ್ನೂ ಸೇರಿಸ್ಕೊಂಡ್ರೆ 291 ಜನ. 9 ಜನ ಕಡಿಮೆ 300 ಜನ ಅಂದ್ಕೊಳ್ಳಿ ನೀವು, ಅಷ್ಟು ಜನ ನಾಪತ್ತೆ ಆಗಿಬಿಟ್ಟಿದ್ದಾರೆ. ಸೊ ನೇಪಾಳ ಪ್ರವಾಸೋದ್ಯಮ ಇಲಾಖೆ ಕಡೆಯಿಂದ ಅಧಿಕೃತ ಮಾಹಿತಿ ಬಿಡುಗಡೆ ಆಗಿರೋದು 291 ಜನ ನಮಗೆ ಕಾಣಿಸ್ತಾ ಇಲ್ಲ, ಇವರು ಎಲ್ಲಿ ಹೋದರೂ ಗೊತ್ತಿಲ್ಲ ಅಂಥೇಳಿ. ನೇಪಾಳದ ಕಡೆಯಿಂದ ರಾಷ್ಟ್ರವಾರು ಪ್ರವಾಸಿಗರ ಮಾಹಿತಿಯನ್ನು ಅವರು ಇದೀಗ ಬಿಡುಗಡೆ ಮಾಡಿದ್ದಾರೆ. ಯಾವ್ಯಾವ ದೇಶದಿಂದ ನೇಪಾಳಕ್ಕೆ ಎಷ್ಟು ಜನ ಬಂದಿದ್ದರು, ಅದರಲ್ಲಿ ಎಷ್ಟು ಜನ ಕಾಣಿಸ್ತಾ ಇಲ್ಲ ಅಂಥೇಳಿ ನೇಪಾಳದವರು ಕೂಡ ಇದೀಗ ಅದರ ಬಗ್ಗೆ ಮಾಹಿತಿಯನ್ನು ಬಿಡುಗಡೆ ಮಾಡಿದ್ದಾರೆ.